ನಮಸ್ತೆ ಕರ್ನಾಟಕ 1 ಪಾಯಿಂಟ್ ಟಿವಿಗೆ ಸ್ವಾಗತ. ಪ್ಲಾಸ್ಟಿಕ್ ಬಳಸೋದ್ರಿಂದ ಪರಿಸರ ಹಾಗೂ ಆರೋಗ್ಯದ ಮೇಲೆ ಭೀಕರ ಪರಿಣಾಮ ಉಂಟಾಗುತ್ತೆ. ಇದರಿಂದ ಭಾರತ ಸರ್ಕಾರ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದೆ. ಆದರೂ ಕೂಡ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗಿಲ್ಲ. ಪ್ಲಾಸ್ಟಿಕ್ ವಸ್ತುಗಳಲ್ಲಿ ಆಹಾರ ಸಂಗ್ರಹಿಸಿ ಸೇವಿಸೋದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಿದೆ. ಈ ಅಂಶ ಗೊತ್ತಿದ್ರೂ ಜನರ ನಿರ್ಲಕ್ಷ್ಯ ಅಪಾಯಕ್ಕೆ ಕಾರಣವಾಗ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಸಿ ತಯಾರಿಸಿದ ಇಡ್ಲಿಯಲ್ಲಿ ಕ್ಯಾನ್ಸರ್ ಅಂಶ ಪತ್ತೆಯಾಗಿದ್ದು, ಅದಕ್ಕಾಗಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾ ಇರೋದು ಎಲ್ಲೆಡೆ ಸುದ್ದಿ ಆಗ್ತಾ ಇದೆ. ಕೇವಲ ಇಡ್ಲಿ ತಯಾರಿಕೆಯಲ್ಲಿ ಮಾತ್ರ ಅಲ್ಲ, ನಾವು ಚಹಾ, ಕಾಫಿ ಕುಡಿಯಲು ಬಳಸ್ತಾ ಇರುವ ಪೇಪರ್ ಕಪ್ನಲ್ಲೂ ಮೈಕ್ರೋ ಪ್ಲಾಸ್ಟಿಕ್ ಲೇಪಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಸಭೆ ಸಮಾರಂಭ ಹಾಗೂ ಟೀ ಶಾಪ್ಗಳಲ್ಲಿ ಕಾಗದ ಕಪ್ನಲ್ಲಿಯೇ ಬಿಸಿ ಟೀ, ಕಾಫಿ ಹಾಗೂ ಇತರ ಪಾನೀಯಗಳನ್ನು ಹಾಕಿಕೊಡ್ತಾರೆ. ಹೇಳಲು ಹಾಗೂ ನೋಡಲು ಮಾತ್ರ ಇದು ಕಾಗದ ಕಪ್. ಆದರೆ ಯಾವುದೇ ಕಾಗದ ಮೇಲೆ ಹನಿ ನೀರು ಬಿದ್ದರೂ ಅದು ಮೆತ್ತಗಾಗ್ತದೆ ಹಾಗೂ ತುಂಡಾಗುತ್ತೆ. ಆದರೆ ಕಾಗದ ಕಪ್ ಹಾಗಲ್ಲ. ಎಷ್ಟೇ ಬಿಸಿ ಪಾನೀಯ ಹಾಕಿದ್ರೂ ಮೆತ್ತಗಾಗೋದಿಲ್ಲ. ಇದರಿಂದ ಕಾಗದದ ಮೇಲೆ ತೆಳು ಪ್ಲಾಸ್ಟಿಕ್ ಲೇಪನವಾಗಿದೆ ಎಂದು ಸುಲಭವಾಗಿ ತಿಳಿಯಬಹುದು. ಆದರೂ ಇದರ ಬಳಕೆ ಏನು ಕಡಿಮೆಯಾಗಿಲ್ಲ. ಏಕೆಂದ್ರೆ ಕಾಗದ ಕಪ್ ಬಳಕೆ ಸುಲಭ. ಇದು ಅಗ್ಗದ ದರದಲ್ಲಿ ದೊರೆಯುತ್ತದೆ. ಇದನ್ನ ತೊಳಿಬೇಕೆಂದಿಲ್ಲ, ನೀರು ಖರ್ಚಾಗೋದಿಲ್ಲ, ಶ್ರಮ ವಹಿಸಬೇಕೆಂದೇನಿಲ್ಲ. ಪಾನೀಯ ಕುಡಿದು ನೇರವಾಗಿ ಕಸದ ಬುಟ್ಟಿಗೆ ಹಾಕಿದ್ರೆ ಆಯ್ತು. ಹೀಗಾಗಿ ಜನರು ಹೆಚ್ಚು ಇದಕ್ಕೆ ಆದ್ಯತೆಯನ್ನ ನೀಡ್ತಾ ಇದ್ದಾರೆ. ಕಾಗದ ಕಪ್ ತಯಾರಿಕೆಯಲ್ಲಿ ಅದಕ್ಕೆ ಹೈಡ್ರೋಫೋಬಿಕ್ ಫಿಲ್ಮ್ ಲೇಪಿಸ್ತಾರೆ. ಇದರ ಬಳಕೆಯಿಂದ ಮಾರಣಾಂತಿಕ ಕ್ಯಾನ್ಸರ್ ಕಾಯಿಲೆ ಬರಬಹುದು. ಅನೇಕ ಸಂಶೋಧನೆಗಳಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಕ್ಯಾನ್ಸರ್ ಕಾಯಿಲೆಗೆ ಕಾರಣವಾಗ್ತಾ ಇರುವುದು ಸಾಬೀತಾಗಿದೆ. ಇನ್ನು ಒಂದು ಕಾಗದದ ಕಪ್ ಬಿಸಿ ಟೀ, ಕಾಫಿಯಲ್ಲಿ ಬರಿಗಣ್ಣಿಗೆ ಕಾಣದ 25,000ಕ್ಕಿಂತ ಅಧಿಕ ಮೈಕ್ರೋ ಪ್ಲಾಸ್ಟಿಕ್ ಕಣಗಳು ಕರಗುವ ಸಾಧ್ಯತೆ ಇದೆ ಎಂದು ತಜ್ಞರು ಹೇಳ್ತಾರೆ. ಈ ಕಾಗದದ ಕಪ್ನಲ್ಲಿ ಪ್ಯಾರಾಫಿನ್ ವ್ಯಾಕ್ಸ್ ಬಳಕೆಯಾಗ್ತದೆ. ಇದು ಪೆಟ್ರೋಲಿಯಂ ಉಪ ಉತ್ಪನ್ನವಾಗಿದೆ. ಇದನ್ನ ನಿತ್ಯ ಉಪಯೋಗಿಸುವುದರಿಂದ ಆರೋಗ್ಯದ ಮೇಲೆ ಉಂಟಾಗುವ ಪ್ರಮುಖ ಪರಿಣಾಮಗಳನ್ನು ನೋಡುವುದಾದ್ರೆ, ಜೀರ್ಣಾಂಗ ವ್ಯವಸ್ಥೆ ಹದಗೆಡ್ತದೆ, ನರಮಂಡಲಕ್ಕೆ ಧಕ್ಕೆ ಉಂಟಾಗಬಹುದು, ಹಾರ್ಮೋನ್ಗಳು ಸಮತೋಲನ ಕಳೆದುಕೊಳ್ತವೆ, ಕಣ್ಣು ಹಾಗೂ ಮೆದುಳಿನ ಆರೋಗ್ಯಕ್ಕೂ ಹಾನಿಯಾಗ್ತದೆ, ಮೂತ್ರಪಿಂಡದ ಮೇಲೂ ಪರಿಣಾಮ, ಕರುಳಿನ ಸೋಂಕು ಉಂಟಾಗಬಹುದು. ಅಲ್ಲದೆ ವೈದ್ಯರು ಹೇಳುವ ಪ್ರಕಾರ ಗರ್ಭಿಣಿಯರು ಇಂತಹ ಕಪ್ನಲ್ಲಿ ಬಿಸಿ ಟೀ, ಕಾಫಿ ಕುಡಿಯುವುದರಿಂದ ಮಗುವಿನ ಬೆಳವಣಿಗೆ ಮೇಲೆ ಪರಿಣಾಮವಾಗ್ತದೆ. ಇನ್ನು ರಕ್ತದ ಒತ್ತಡವೂ ಹೆಚ್ಚಾಗುತ್ತೆ. ಹೀಗಾಗಿ ಕಾಗದ ಕಪ್ ಉಪಯೋಗ ನಿಲ್ಲಿಸೋದು ಉತ್ತಮ. ಇದರಲ್ಲಿ ಪಾನೀಯ ಸೇವನೆ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಅದರಲ್ಲೂ ಹೆಚ್ಚು ಬಿಸಿ ಪಾನೀಯಗಳನ್ನು ಇದರಲ್ಲಿ ಕುಡಿಯುವುದರಿಂದ ಮೈಕ್ರೋ ಪ್ಲಾಸ್ಟಿಕ್ಸ್ನ ಸಣ್ಣ ಸಣ್ಣ ಕಣಗಳಾಗಿ ಅವು ದೇಹವನ್ನು ಸೇರ್ತವೆ. ಇದರಿಂದ ಕ್ರೋನಿಕ್ ಇನ್ಫ್ಲಾಮೇಷನ್ ಹೆಚ್ಚಾಗಿ ಕ್ಯಾನ್ಸರ್ನಂತಹ ಕೆಲವು ಮಾರಣಾಂತಿಕ ಕಾಯಿಲೆಗಳು ಆವರಿಸುವ ಸಾಧ್ಯತೆ ಇರ್ತದೆ. ಇದರಲ್ಲಿರುವ ಆಯಾನುಗಳಂತಹ ಮಾಲಿನ್ಯಕಾರಕ ಮತ್ತು ಕ್ಯಾಡ್ಮಿಯಂ, ಪಲ್ಲಾಡಿಯಂ ಹಾಗೂ ಕ್ರೋಮಿಯಂನಂತಹ ವಿಷಕಾರಿ ಲೋಹ ಸಾವಯವ ಸಂಯುಕ್ತಗಳು ಪರಿಸರಕ್ಕೆ ಅನುಕೂಲವಾಗಿವೆ. ಇನ್ನು ಬಳಕೆಯಾಗಿ ಎಸೆದ ಕಾಗದದ ಕಪ್ಗಳನ್ನು ಸುಡುವುದರಿಂದ ಅದರಲ್ಲಿನ ತೆಳು ಪ್ಲಾಸ್ಟಿಕ್ ಹಾಗೂ ರಾಸಾಯನಿಕಗಳು ಗಾಳಿಯಲ್ಲಿ ಕ್ಯಾನ್ಸರ್ಕಾರಕ ಅಂಶ ಬಿಡುಗಡೆ ಮಾಡುತ್ತದೆ. ಈ ಕಪ್ ಮಣ್ಣಿನಲ್ಲಿ ಬೆರೆತರೆ ಪರಿಸರ ಮಾಲಿನ್ಯದ ಜೊತೆ ಮಣ್ಣಿನ ಫಲವತ್ತತೆ ಹಾಳು ಮಾಡುತ್ತದೆ ಹಾಗೂ ಗೊಬ್ಬರದೊಡನೆ ಸೇರಿ ಹಣ್ಣು ತರಕಾರಿ ಗಿಡಗಳಿಗೆ ಅಪಾಯಕಾರಿ ಅಂಶ ಸೇರ್ತದೆ. ಇವುಗಳನ್ನು ನಾವು ಸ್ವೀಕರಿಸಿದಾಗ ಪುನಃ ಪರೋಕ್ಷವಾಗಿ ಆರೋಗ್ಯದ ಮೇಲೆ ಪರಿಣಾಮವಾಗಬಹುದು. ಹೀಗಾಗಿ ಪ್ಲಾಸ್ಟಿಕ್ ಬಳಸಿ ತಯಾರಾದ ಯಾವುದೇ ಪದಾರ್ಥ ವಸ್ತುಗಳನ್ನು ಉಪಯೋಗಿಸೋದು ಒಳಿತಲ್ಲ. ಇವು ಅನೇಕ ರೋಗ ಕಾಯಿಲೆಗಳಿಗೆ ಗುರಿಯಾಗುತ್ತೆ. ಆದ್ರಿಂದ ಇವುಗಳ ಬಳಕೆ ನಿಲ್ಲಿಸಬೇಕು ಹಾಗೂ ಉತ್ತಮ ಆರೋಗ್ಯಕ್ಕೆ ಪರಿಸರ ಸ್ನೇಹಿ ಪದಾರ್ಥ ವಸ್ತುಗಳ ಮೇಲೆ ಮಾತ್ರ ಗಮನ ಹರಿಸಬೇಕು. ಇದಾಗಿತ್ತು ಕಾಗದ ಕಪ್ ಒಳಗೊಂಡ ಮೈಕ್ರೋ ಪ್ಲಾಸ್ಟಿಕ್ನ ಹಾಗೂ ಅದರಿಂದ ಉಂಟಾಗ್ತಾ ಇರುವ ಕ್ಯಾನ್ಸರ್ ಕಾಯಿಲೆ ಕುರಿತಾದ ವರದಿ. ಇಂತಹ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇವೆ. ಇದು 1 ಪಾಯಿಂಟ್ ಟಿವಿ.